ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ನಂಬರ್ ಸಿಸ್ಟಮ್ ಅಲ್ಲಿ 4 ಮೇಜರ್ ಟೈಪ್ಸ್ ಬಗ್ಗೆ ಹೇಳ್ತಿದ್ದೇನೆ. ಫಸ್ಟ್ ಯಾವುದಂದ್ರೆ ಡೆಸಿಮಲ್ ನಂಬರ್ ಸಿಸ್ಟಮ್, ಸೆಕೆಂಡ್ ಬರೋದು ಬೈನರಿ ನಂಬರ್ ಸಿಸ್ಟಮ್, ಥರ್ಡ್ ಬರೋದು ಆಕ್ಟಲ್ ನಂಬರ್ ಸಿಸ್ಟಮ್, ಫೋರ್ತ್ ಬರೋದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಇವೆಲ್ಲವನ್ನು 1 by 1 ನೋಡೋಣ ಇವತ್ತಿನ ಕ್ಲಾಸಲ್ಲಿ. ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ಫಸ್ಟ್ ಬರೋದು ಡೆಸಿಮಲ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರ್ ಸಿಸ್ಟಮ್ಗೆ ಬೇಸ್ 10 ನಂಬರ್ ಸಿಸ್ಟಮ್ ಅಂತ ಅಂತಾರೆ. ಬೇಸ್ 10 ನಂಬರ್ ಸಿಸ್ಟಮ್ ಅಂತ ಯಾಕೆ ಅಂತಾರೆ? ಏಕೆಂದ್ರೆ ಒಂದ್ ನಂಬರ್ ತಗೊಳ್ಳಿ, ಇವು ಡಿಜಿಟ್ಸ್ ಗಳನ್ನ ಬಳಸ್ಕೊಂಡು ಒಂದ್ ನಂಬರ್ ತಗೊಳ್ಳಿ. ಯಾವ್ದಾದ್ರು ಇಲ್ಲಿ ನಾನು 12 ಅಂತ ತಗೊಂಡಿನಿ. ಆ 12 ಕೆಳಗಡೆ ಈ ತರ ನಂಬರ್ಸ್ ಇರ್ತದೆ. ಇಲ್ಲಿ ಕೆಳಗೆ ಇರೋದಕ್ಕೆ ಏನಂತಾರಂದ್ರೆ ಬೇಸ್ ಅಂತ ಅಂತಾರೆ. ಈ ತರ ಕೆಳಗೆ 10 ಇತ್ತಂದ್ರೆ ಅದು ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಆಗ್ತದೆ. ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ಬೇಸ್ ಏನಿರ್ತದೆ? 10 ಇರ್ತದೆ. ಇದರಲ್ಲಿ ಡಿಜಿಟ್ಸ್ ಎಷ್ಟು ಇರ್ತವೆ? 10 ಡಿಜಿಟ್ಸ್ ಇರ್ತವೆ. ಬೇಸ್ 10 ಇದ್ರೆ 10 ಡಿಜಿಟ್ಸ್ ಇರ್ತವೆ ಇಲ್ಲಿ. ಮತ್ತೆ ಡಿಜಿಟ್ಸ್ ಯಾವ್ಯಾವ ಅಂದ್ರೆ 0 ಇಂದ 9 ತನ ಇವು ಎಲ್ಲ ಡಿಜಿಟ್ಸ್ ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ಇರ್ತವೆ. ಇದು ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ಎಲ್ಲ ಕಡೆನೂ ಯೂಸ್ ಆಗೋದು ಡೆಸಿಮಲ್ ನಂಬರ್ ಸಿಸ್ಟಮ್. ಇವನ್ ನಿಮ್ಮ NCERT ಬುಕ್ ಅಲ್ಲಿ CBSE ನೋಡ್ತಿದ್ರೆ CBSE, NCERT ಇದ್ರೆ NCERT, ಎಲ್ಲ ಮ್ಯಾಥಮೆಟಿಕ್ಸ್ ಬುಕ್ ಅಲ್ಲಿ ನೀವು ಡೆಸಿಮಲ್ ನಂಬರ್ ಸಿಸ್ಟಮ್ ಮೇಲೆನೆ ಎಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ಎಲ್ಲ ಟಾಪಿಕ್ಸ್ ನ ಸ್ಟಡಿ ಮಾಡೋದು ಇದು ಸಿಸ್ಟಮ್ ಮೇಲೆ, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದು ಇದೇ ಸಿಸ್ಟಮ್ ಮೇಲೆ. ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಇದು ನಿಮ್ಗೆ ನೋಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ನೋಟ್ ಮಾಡ್ಕೊಂಡ ಹಾಗಾದ್ರೆ ನೆಕ್ಸ್ಟ್ ಟೈಪ್ ನೋಡೋಣ. ನೆಕ್ಸ್ಟ್ ಟೈಪ್ ಏನಿದೆ ಅಂದ್ರೆ ಬೈನರಿ ನಂಬರ್ ಸಿಸ್ಟಮ್. ನೆಕ್ಸ್ಟ್ ಯಾವ್ದಂದ್ರೆ ಬೈನರಿ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ್ರೆ ಬೇಸ್ 10 ನಂಬರ್ ಸಿಸ್ಟಮ್. ಅದರಲ್ಲಿ ಬೇಸ್ 10 ಇರ್ತದೆ, ಡಿಜಿಟ್ಸ್ 10 ಇರ್ತವೆ. ಯಾವ್ಯಾವ ಅಂದ್ರೆ 0 ಇಂದ 9. ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ಎಲ್ಲ ಕಡೆನೂ ಈ ನಂಬರ್ ಸಿಸ್ಟಮ್ ಯೂಸ್ ಆಗ್ತದೆ. ನೆಕ್ಸ್ಟ್ ಟೈಪ್ ಬೈನರಿ ನಂಬರ್ ಸಿಸ್ಟಮ್. ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ಬೇಸ್ ಏನಿರ್ತದೆ ನೋಡೋಣ. ನೆಕ್ಸ್ಟ್ ಯಾವುದು? ಬೈನರಿ ನಂಬರ್ ಸಿಸ್ಟಮ್. ಬೈನರಿ ನಂಬರ್ ಸಿಸ್ಟಮ್ ಅಂದ್ರೆ ಇಲ್ಲಿ ಬೇಸ್ ಎಷ್ಟಿರ್ತದೆ ಅಂದ್ರೆ ಇಲ್ಲಿ ಬೈ ಅಂದ್ರೆ 2. ಬೈನರಿ ಅಂದ್ರೆ ಇಲ್ಲಿ 2 ಆಗ್ತದೆ. ಎರಡು ನಂಬರ್ ಇರೋ ಸಿಸ್ಟಮ್ಗೆ ಬೈನರಿ ನಂಬರ್ ಅಂತಾರೆ, ಬೈನರಿ ನಂಬರ್ ಸಿಸ್ಟಮ್ ಅಂತಾರೆ. ಇದರಲ್ಲಿ ಬೇಸ್ 2, ಬೈನರಿ ನಂಬರ್ ಸಿಸ್ಟಮ್ಗೆ ಬೇಸ್ 2 ನಂಬರ್ ಸಿಸ್ಟಮ್ ಅಂತ ಅಂತಾರೆ. ಇನ್ನು ಬೇಸ್ 2 ನಂಬರ್ ಸಿಸ್ಟಮ್ ಏನಂತಾರೆ ಚಿಲ್ಡ್ರನ್ಸ್? ಬೇಸ್ 2 ನಂಬರ್ ಸಿಸ್ಟಮ್. ಸೆಕೆಂಡ್ ಪಾಯಿಂಟ್, ಇದರಲ್ಲಿ ಬೇಸ್ ಎಷ್ಟಿರ್ತದೆ ಅಂದ್ರೆ ಬೇಸ್ 2. ಎಷ್ಟು ಬೇಸ್? 2. ಡಿಜಿಟ್ಸ್ ಯಾವಂದ್ರೆ ಇಲ್ಲಿ ಬೇಸ್ ಎಷ್ಟಿರ್ತದೆ ಅಲ್ಲ ಅಷ್ಟೇ ಡಿಜಿಟ್ಸ್ ಇರ್ತವೆ. ಎಷ್ಟು ಡಿಜಿಟ್ಸ್? ಎಷ್ಟು? 2. ಯಾವ್ಯಾವ ಹೇಳಿ ನೋಡೋಣ. ಇದರಲ್ಲಿ 0 ಮತ್ತೆ 1 ಇವು ಎರಡೇ ನಂಬರ್ಸ್ ಯೂಸ್ ಆಗ್ತದೆ. ಇದನ್ನ ನಾವು ಕಂಪ್ಯೂಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಈ ಸಿಸ್ಟಮ್ ಯೂಸ್ ಆಗೋದೆ ನಮ್ಗೆ ಕಂಪ್ಯೂಟರ್ಸ್ ಅಲ್ಲಿ. ಈ ಸಿಸ್ಟಮ್ ಕಂಪ್ಯೂಟರ್ ಅಲ್ಲಿ ಯೂಸ್ ಆಗ್ತದೆ. ಯಾವ್ದು ಸಿಸ್ಟಮ್ ಅಂದ್ರೆ ಬೈನರಿ ನಂಬರ್ ಸಿಸ್ಟಮ್. ಇದಕ್ಕೆ ಬೇಸ್ 2 ನಂಬರ್ ಸಿಸ್ಟಮ್ ಅಂತ ಹೇಳ್ತಾರೆ. ಬೇಸ್ ಎಷ್ಟಿರ್ತದೆ ಅಂದ್ರೆ 2 ಡಿಜಿಟ್ಸ್ 2 ಇರ್ತವೆ. ಯಾವ್ಯಾವ ಅಂದ್ರೆ 0 ಮತ್ತೆ 1. ಇದೆಲ್ಲಿ ಯೂಸ್ ಆಗ್ತದೆ? ಕಂಪ್ಯೂಟರ್ಸ್ ಅಲ್ಲಿ. ಹೇಗೆ ಯೂಸ್ ಆಗ್ತದೆ
ಅದೆಲ್ಲ ನೀವು ಕಂಪ್ಯೂಟರ್ ಸ್ಟಡಿ ಮಾಡುವಾಗ ಕಲಿತೀರಿ ಅದರಲ್ಲಿ. ಓಕೆ, ನೆಕ್ಸ್ಟ್ ಟೈಪ್ ಯಾವುದಂದ್ರೆ ಇದು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ನೋಟ್ ಮಾಡ್ಕೊಂಡ್ರ? ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಟೈಪ್ ಯಾವುದಂದ್ರೆ ನಾನು ಹೇಳಿದ್ದೆ ಯಾವುದು, ಆಕ್ಟಲ್ ನಂಬರ್ ಸಿಸ್ಟಮ್. ಆಕ್ಟ್ ಅಂದ್ರೆ 8, ಆಕ್ಟಲ್ ನಂಬರ್ ಸಿಸ್ಟಮ್. ಇನ್ನು ಆಕ್ಟಲ್ ನಂಬರ್ ಸಿಸ್ಟಮ್, ಇದು ಆಕ್ಟಲ್ ನಂಬರ್ ಸಿಸ್ಟಮ್. ಇದು ಕೂಡ ನಾವು ಕಂಪ್ಯೂಟರ್ಸ್ ಅಲ್ಲೇ ಯೂಸ್ ಮಾಡ್ತೀವಿ. ಇದು ಆಕ್ಟ್ ಅಂದ್ರೆ 8. ಹಾಗಾದ್ರೆ ಇದಕ್ಕೆ ಇನ್ನೊಂದು ಹೆಸರಿದೆ, ಏನಂತ? ಬೇಸ್ 8 ನಂಬರ್ ಸಿಸ್ಟಮ್ ಅಂತ ಅಂತಾರೆ ಇದಕ್ಕೆ. ಏನು? ಬೇಸ್ 8 ನಂಬರ್ ಸಿಸ್ಟಮ್. ಬೇಸ್ 8 ಇರೋ ನಂಬರ್ ಸಿಸ್ಟಮ್ಗೆ ಆಕ್ಟಲ್ ನಂಬರ್ ಸಿಸ್ಟಮ್ ಅಂತಾರೆ. ಇದರಲ್ಲಿ ಬೇಸ್ ಎಷ್ಟಿರುತ್ತೆ? 8 ಬೇಸ್ ಇರ್ತದೆ. ಡಿಜಿಟ್ಸ್ ಬೇಸ್ 8 ಇದ್ರೆ ಡಿಜಿಟ್ಸ್ ಎಷ್ಟಿರ್ತದೆ? 8. ಎಷ್ಟು? 8 ಡಿಜಿಟ್ಸ್. ಯಾವ್ಯಾವು? 0 ಇಂದ 1, 2, 3, 4, 5, 6, 7, 7 ತನ ಡಿಜಿಟ್ಸ್ ಇರ್ತವೆ. ಎಲ್ಲಿಂದ? 0 ಇಂದ 7. 8 ಡಿಜಿಟ್ಸ್ ಹೇಗೆ ಆಗ್ತದೆ ಅಂದರೆ 0, ಇದು 1, 2, 3, 4, 5, 6, 7, 8. 0 ಇಂದ 7 ತನ 8 ಡಿಜಿಟ್ಸ್ ಇದೆ. ಸೊ ಇದಕ್ಕೆ ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಅಂತಾರೆ. ಇದು ಯೂಸ್ ಆಗೋದು ನಿಮಗೆ ಕಂಪ್ಯೂಟರ್ಸ್ ಅಲ್ಲಿನೇ ಯೂಸ್ ಆಗ್ತದೆ. ಕಂಪ್ಯೂಟರ್ ಬಗ್ಗೆ ಸ್ಟಡಿ ಮಾಡುವಾಗನೇ ಇದನ್ನು ಸಿಸ್ಟಮ್ ಅಲ್ಲೇ ಕಲಿತೀರಿ ನೀವು. ಕಂಪ್ಯೂಟರ್ಸ್ ಅಲ್ಲಿನೇ, ಮಷಿನ್ಸ್ ಅಲ್ಲಿ, ಕಂಪ್ಯೂಟರ್ಸ್ ಅಲ್ಲಿ ಇದೇ ಸಿಸ್ಟಮ್ ಯೂಸ್ ಆಗ್ತದೆ. ಇದು ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ ಇದು. ಹಾಗಾದ್ರೆ ಈಗ ಲಾಸ್ಟ್ ನಂಬರ್ ಸಿಸ್ಟಮ್ ಇದೆ. ಯಾವ್ದಂದ್ರೆ ಏನ್ ಹೇಳಿದ್ದೆ ನಾನು? ಲಾಸ್ಟ್ ಒಂದು ನಂಬರ್ ಸಿಸ್ಟಮ್ ಇದೆ. ಇದರಲ್ಲಿ ಲಾಸ್ಟ್ ಟೈಪ್ ಅದೇ ಯಾವ್ದಂದ್ರೆ ಹೆಕ್ಸಾ ಡೆಸಿಮಲ್. ಏನು? ಹೆಕ್ಸಾ ಡೆಸಿಮಲ್ ನಂಬರ್ ಸಿಸ್ಟಮ್. ಲಾಸ್ಟ್ ಟೈಪ್ ಯಾವುದು? ಹೆಕ್ಸಾ ಡೆಸಿಮಲ್ ನಂಬರ್ ಸಿಸ್ಟಮ್. ಹೆಕ್ಸಾ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ್ರೆ ಹೆಕ್ಸಾ ಅಂದ್ರೆ ಇಲ್ಲಿ 6 ಅಂತ ಮೀನಿಂಗ್ ಕೊಡ್ತದೆ. ಡೆಸಿಮಲ್ ಅಂದ್ರೆ ಹೇಳಿದೆ 10. ಹೆಕ್ಸಾ ಡೆಸಿಮಲ್ ಅಂದ್ರೆ ಇಲ್ಲಿ 16 ಬೇಸ್ ಇರ್ತದೆ. ಎಷ್ಟು? ಬೇಸ್ 16 ಇರ್ತದೆ ಇಲ್ಲಿ. 16 ಬೇಸ್ ನಂಬರ್ ಸಿಸ್ಟಮ್ಗೆ ಹೆಕ್ಸಾ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಅಂತಾರೆ. ಏನು? 16 ಬೇಸ್ ನಂಬರ್ ಸಿಸ್ಟಮ್ಗೆ ಹೆಕ್ಸಾ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಅಂತಾರೆ. ಹಾಗಾದ್ರೆ ಇದರಲ್ಲಿ ಬೇಸ್ ಹೇಳಿ ನೋಡೋಣ ಎಷ್ಟಿರ್ತದೆ? ಬೇಸ್ 16. 16 ಬೇಸ್ ಆದ್ರೆ ಡಿಜಿಟ್ಸ್ ಎಷ್ಟಿರ್ತವೆ? 16. 16 ಡಿಜಿಟ್ಸ್. 16 ಡಿಜಿಟ್ಸ್ ಆದ್ರೆ ಯಾವ್ಯಾವ ಹೇಳಿ ನೋಡೋಣ. ಇಲ್ಲಿ ಡೆಸಿಮಲ್ ಅಂತ ಬಂದಿದೆ. ಡೆಸಿಮಲ್ ಅಂತ ಬಂದಿದ್ದ ಅಂದ್ರೆ ಇಲ್ಲಿ 10 ಎಲ್ಲ ಡಿಜಿಟ್ಸ್ ಇರ್ತವೆ. ಎಲ್ಲಿಂದ? 0 ಇಂದ 0 to 9. 0 ಇಂದ ಎಲ್ಲ ಡಿಜಿಟ್ಸ್. ಅದಾದ್ಮೇಲೆ ನೆಕ್ಸ್ಟ್ ಯಾವ ಇರ್ತವೆ ಅಂದ್ರೆ ನೆಕ್ಸ್ಟ್ 6 ಡಿಜಿಟ್ ಯಾವ ಇರ್ತವೆ ಅಂದ್ರೆ ಎ, ಬಿ, ಸಿ, ಡಿ, ಇ
ಅಂತ ಹೀಗೆ ಇರ್ತದೆ. ಇ ಮತ್ತೆ ಎಫ್. ಎಷ್ಟು ನಂಬರ್ಸ್ ಬರ್ತವೆ ಇಲ್ಲಿ? 16. 0 ಇಂದ 9 10 ನಂಬರ್ಸ್ ಅದು. 10 ಆದ್ಮೇಲೆ ಇಲ್ಲಿ 11, 12, 13, 14, 15, 16. 16 ಅದು 16 ಡಿಜಿಟ್ಸ್ ಇರೋ ನಂಬರಿಗೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂತಾರೆ. ಸೊ ಇಲ್ಲಿ ಎ ಅಂದ್ರೇನೆ ಏನು? ಎ ಅಂದ್ರೆ 11. ಸಾರಿ, ಎ ಅಂದ್ರೆ ಏನಾಗ್ತದೆ ಇಲ್ಲಿ? ಎ ಅಂದ್ರೆ 10, ಬಿ ಅಂದ್ರೆ 11, ಸಿ ಅಂದ್ರೆ 12, ಡಿ ಅಂದ್ರೆ 13, ಇ ಅಂದ್ರೆ 14, ಎಫ್ ಅಂದ್ರೆ 15. ಅಂದ್ರೆ ಇಲ್ಲಿ 15 ತನ ಡಿಜಿಟ್ಸ್ ಇರ್ತವೆ. 0 ಇಂದ 9 10 ಡಿಜಿಟ್ಸ್, ಅದಾದ್ಮೇಲೆ ಎ ಬಿ ಸಿ ಡಿ ಇ ಎಫ್ ಇವೆಲ್ಲ ನಂಬರ್ಸ್ನ ನಾವು 10, 11, 12, 13, 14, 15 ಇವು ನಂಬರ್ಸ್ನ ನಾವು ಎ ಬಿ ಎ ಇಂದ ಎಫ್ ತನ ಡಿನೋಟ್ ಮಾಡ್ತಾರೆ ಇದರಲ್ಲಿ ಹೆಕ್ಸಾಡೆಸಿಮಲ್ ನಂಬರ್ಸ್ ಅಲ್ಲಿ. ಇದರಲ್ಲಿ ಬೈನರಿಯಲ್ಲಿ ಯಾವ ತರ ಎಕ್ಸಾಂಪಲ್ಸ್ ಇರ್ತದೆ ಅಂದ್ರೆ, ಬೈನರಿಯಲ್ಲಿ ನಾನು ಹೇಳಿದ್ದೆ ಡಿಜಿಟ್ಸ್ 2 ಇರ್ತವೆ ಅಂತ ಹೇಳಿದ್ದೆ. ಡಿಜಿಟ್ಸ್ 2 ಆದ್ರೆ ಎಕ್ಸಾಂಪಲ್ ಹೇಗೆ ಬರ್ತದೆ ಅಂದ್ರೆ, ಬೈನರಿ ಒಳಗಡೆ ಸೆಕೆಂಡ್ ಟೈಪ್ ಅಲ್ಲಿ ಎಕ್ಸಾಂಪಲ್ ಯಾವ ತರ ಇರ್ತದೆ ಅಂದ್ರೆ, ನಂಬರ್ಸ್ ಹೇಗೆ ಬರ್ತವೆ ಅಂದ್ರೆ ಈ ತರ 0 ಮತ್ತೆ 1 ಇಂದ ಫಾರ್ಮ್ ಆಗ್ತಿರ್ತದೆ. 0 1 0 1 ಇವೇ ನಂಬರ್ ಇಂದ ನಾವು ಇವ್ ಎರಡೇ ನಂಬರ್ ಇಂದ ಅಲ್ಲಿ ನಂಬರ್ಸ್ ನ ಬರೀತಾರೆ. ಅದ್ರ ಬೇಸ ಕೆಳಗಡೆ 2 ಅಂತ ಇರ್ತದೆ. ಈ ತರಾನು ಆಗ್ತದೆ, ಹೀಗೆ ಬರೋದು ಹೀಗೂ. ಇದೆಲ್ಲ ಬೈನರಿ ನಂಬರ್ ಸಿಸ್ಟಮ್ಗೆ ಎಕ್ಸಾಂಪಲ್. ಇದು ಎಕ್ಸಾಂಪಲ್ ಬೈನರಿ ನಂಬರ್ ಸಿಸ್ಟಮ್ ಕೆಳಗಡೆ ಬರ್ಕೊಳ್ಳಿ. ಇದು ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ಇದು ಎಕ್ಸಾಂಪಲ್ ನ ಬರ್ಕೊಂಡ್ರ? ಓಕೆ. ನೆಕ್ಸ್ಟ್ ನಾನು ಹೇಳಿದ್ದೆ ನಿಮ್ಗೆ ಡೆಸಿಮಲಿಗೂ ಎಕ್ಸಾಂಪಲ್ ಕೊಟ್ಟಿನ. ಆಕ್ಟಲ್ ಡೆಸಿಮಲ್ ನಂಬರ್ ಸಿಸ್ಟಮ್, ಸಾರಿ ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಹೇಳಿದ್ದೆ ನಾನು. ಏನು? ಆಕ್ಟಲ್ ನಂಬರ್ ಸಿಸ್ಟಮ್. ಅದರಲ್ಲಿ 8 ಡಿಜಿಟ್ಸ್ ಇರ್ತವೆ ಅಂತ ಹೇಳಿದ್ದೆ. 8 ಡಿಜಿಟ್ಸ್ ಅಲ್ಲಿ 0 ಇಂದ 7 ತನ ಡಿಜಿಟ್ಸ್ ಇದಾವೆ. ಅಷ್ಟೇ ಡಿಜಿಟ್ ತಗೊಂಡು ಯಾವ್ದಾದ್ರೂ ನಂಬರ್ನ ಫಾರ್ಮ್ ಮಾಡ್ರಿ. 9 ಬರೋದಿಲ್ಲ, ಅಲ್ಲಿ 8 ಬರೋದಿಲ್ಲ, ಯಾಕಂದ್ರೆ 7 ತನ ಅಷ್ಟೇ ಡಿಜಿಟ್ಸ್ ಇದೆ ಅದರಲ್ಲಿ ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ. ಸೊ 5 7 ಅಂತ ತಗೊಂಡೆ. ಇಲ್ಲಿ ಕೆಳಗಡೆ ನಾನು 8 ಅಂತ ಬರೀತೀನಿ. ಕೆಳಗಡೆ ನಾನು 8 ಅಂತ ಬರೆದೆ. ಈ ತರ ನಂಬರ್ಸ್ ಇರ್ತವೆ ಎದ್ರಲ್ಲಿ? ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ. ಬೈನರಿಯಲ್ಲಿ 1 0 1 0 ಅವು ಎರಡೇ ನಂಬರ್ ಇಂದ ನಂಬರ್ಸ್ ನ ಫಾರ್ಮ್ ಮಾಡ್ತಾರೆ. ಡೆಸಿಮಲ್ ನಂಬರ್ ಅಲ್ಲಿ 0 ಇಂದ 9 ತನ ಯಾವ ನಂಬರ್ಸ್ ಇರ್ತವೆ ಅವೇ ನಂಬರ್ಸ್ ನ ಬಳಸ್ಕೊಂಡು ನಂಬರ್ ನ ಫಾರ್ಮ್ ಮಾಡ್ತಾರೆ. ಕೆಳಗಡೆ ಬೇಸ್ 10 ಇರ್ತದೆ, ಬೈನರಿಯಲ್ಲಿ ಬೇಸ್ 2 ಇರ್ತದೆ. ಆಕ್ಟಲ್ ಅಲ್ಲಿ 0 ಇಂದ 7 ತನ ನಂಬರ್ಸ್ ತಗೋತಾರೆ, ಅವೇ ನಂಬರ್ಸ್ ಇಂದ ಇಲ್ಲಿ ನಂಬರ್ ಫಾರ್ಮ್ ಮಾಡಿ ಬೇಸ್ 8 ಕೊಡ್ತಾರೆ. ಈ ತರ ಇದ್ರೆ ಆಕ್ಟಲ್ ಆಯ್ತು. ಇದು ಎಕ್ಸಾಂಪಲ್ ಆಕ್ಟಲ್ಗೆ ಬರ್ಕೋರಿ. ಬರ್ಕೊಂಡ್ರ? ಓಕೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಈಗ ಹೆಕ್ಸಾಡೆಸಿಮಲ್ ಹೇಗೆ ಕೊಡ್ತಾರಂದ್ರೆ 9 2 ಬರೆದ ನಿಮಗ ಎ ಎಫ್ ಡಿ ಅಂತ ಈ ತರ ನಂಬರ್ ಕೊಟ್ಟು ಕೆಳಗೆ 16 ಅಂತ ಬರೀತಾರೆ. ಈ ತರ ನಂಬರ್ಸ್ ಇದ್ರೆ ಇದು ಹೆಕ್ಸಾಡೆಸಿಮಲ್. ಇದು ಕೂಡ ನಿಮ್ಗೆ ಕಂಪ್ಯೂಟರ್ಸ್ ಅಲ್ಲಿನೇ ಯೂಸ್ ಆಗ್ತದೆ. ಅದರಲ್ಲೇ ನೀವು ಸ್ಟಡಿ ಮಾಡ್ತೀರಿ ಇದ್ರ ಬಗ್ಗೆ ಎಲ್ಲಾನು. ಇದು ಹೆಕ್ಸಾಡೆಸಿಮಲ್. ಹೆಕ್ಸಾಡೆಸಿಮಲ್ ಅಲ್ಲಿ ಇಲ್ಲಿ ಎ ಅಂದ್ರೆ ಏನಂತ ಹೇಳಿದ್ದೆ, ಎಫ್ ಅಂದ್ರೆ ಏನ್ ಹೇಳಿದ್ದೆ ಇಲ್ಲಿ, ಮತ್ತೆ 16 ಅಂತೂ ಬೇಸ್ ಇರ್ತದೆ. ಸೊ ಇದು ಹೆಕ್ಸಾಡೆಸಿಮಲ್ಗೆ ಎಕ್ಸಾಂಪಲ್. ಇದು ಬರ್ಕೊಳ್ಳಿ, ಹೆಕ್ಸಾಡೆಸಿಮಲ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಇದು ಬರೀರಿ, ಅದಾದ್ಮೇಲೆ ಇದು 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 ಇವು ಕೆಳಗಡೆ ಬರ್ದು ಲಾಸ್ಟ್ಗೆ ಎಕ್ಸಾಂಪಲ್. ಇದಿಷ್ಟು ಬರ್ಕೊಳ್ಳಿ. ನೋಟ್ ಮಾಡ್ಕೊಂಡ? ಹಾಗಾದ್ರೆ ಇವಕ್ಕೆ ಕೆಲವೊಂದಿಷ್ಟು ಇವ್ರದ್ದು ಎಲ್ಲ ಸಿಸ್ಟಮ್ದು ನಾನು
ಪ್ಲೇಸ್ ವ್ಯಾಲ್ಯೂಸ್ನ ಹೇಳ್ತೀನಿ ಕೇಳಿಲ್ಲಿ. ಅದ್ರ ಪ್ಲೇಸಸ್ನ ನೋಡೋಣ. ಅದ್ರ ಪ್ಲೇಸ್ ಹೇಗೆ ಬರೀತಾರೆ ಅಂತ ನೋಡೋಣ. ಎಲ್ಲ ಸಿಸ್ಟಮ್ ಈಗ ಕಲ್ತಿದ್ದು ಫಸ್ಟ್ 2 ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ ಕಲಿತೀವಿ. ಅದ್ರ ಬೇಸ್ ಮೇಲೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಮೇಲೆ ಯಾವುದು ಇಂಡಿಯನ್ ನಂಬರ್ ಸಿಸ್ಟಮ್, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಂತ ಬಂತು. ಒಂದು ಇನ್ನೊಂದು ಕಲಿತ್ವಿ ಕಾಮನ್ ನಂಬರ್ ಸಿಸ್ಟಮ್. ಅದನ್ನು ಹೋಲ್ ನಂಬರ್, ಅದರಲ್ಲಿ ಹೋಲ್ ನಂಬರ್ಸ್ನ ಬರೆಯೋದಿಕ್ಕೆ ಮತ್ತೆ ಹೋಲ್ ನಂಬರ್ಸ್ನ ರೀಪ್ರೆಸೆಂಟ್ ಮಾಡೋದಿಕ್ಕೆ ನಾವು ಆ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕಾಮನ್ ನಂಬರ್ ಸಿಸ್ಟಮ್. ಯಾವುದು? ರೋಮನ್ ನಂಬರ್ ಸಿಸ್ಟಮ್ ಅಂತ ಕಲಿತ್ವಿ. ಅದಾದ್ಮೇಲೆ ಇವು 4 ಮೇಜರ್ ಟೈಪ್ಸ್. ಯಾವ್ಯಾವ? ಡೆಸಿಮಲ್, ಬೈನರಿ, ಆಕ್ಟಲ್ ಮತ್ತೆ ಹೆಕ್ಸಾಡೆಸಿಮಲ್. ಇವು 4 ಟೈಪ್ಸ್. ಅಷ್ಟು 4 ಟೈಪ್ಸ್ಗೆ ಪ್ಲೇಸ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ. ಪ್ಲೇಸ್ ವ್ಯಾಲ್ಯೂನ ಹೇಗೆ ರಿಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ. ಹೇಗೆ ಅಂದ್ರೆ, ಈಗ ಡೆಸಿಮಲ್ ನಂಬರ್ ಸಿಸ್ಟಮ್ಗೆ ಎಕ್ಸಾಂಪಲ್ ತಗೋರಿ. ಯಾವುದು? ಡೆಸಿಮಲ್ ನಂಬರ್ ಸಿಸ್ಟಮ್. ಏನು? ಡೆಸಿಮಲ್ ನಂಬರ್ ಸಿಸ್ಟಮ್. ಇದರಲ್ಲಿ ಹೇಗೆ ಬರೀತಾರೆ ಅಂದ್ರೆ ನಂಬರ್ಸ್ನ, ಅದ್ರ ಪ್ಲೇಸ್ ಹೇಗೆ ಹೇಳ್ತಾರೆ, ನಂಬರ್ಸ್ ಹೇಗೆ ಬರೀತಾರೆ ಅಂದ್ರೆ ನೋಡಿಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳಿ. 843 ಅಂತ ಇದೊಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಏನು? 843. ಇದನ್ನು ನಾವು 843 ಅಂತ ಅಂತೀವಿ. 843 ಅಲ್ಲಿ ಇದನ್ನ ನಮಗೆ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಬರೆಯೋದು ಹೇಗೆ ಅಂತ ಗೊತ್ತು. ಎಕ್ಸ್ಪಾಂಡೆಡ್ ಫಾರ್ಮ್ ಬರಿಬೇಕಾದ್ರೆ ನಾವು ಪ್ಲೇಸ್ ವ್ಯಾಲ್ಯೂಸ್ನ ಬಳಸ್ಕೊಂಡು ಎಕ್ಸ್ಪಾಂಡೆಡ್ ಫಾರ್ಮ್ನ ಬರಿತೀವಿ. ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಮತ್ತು ಪ್ಲೇಸ್ ವ್ಯಾಲ್ಯೂಸ್ ಬಗ್ಗೆ ಐಡಿಯಾಸ್ ಇದ್ದರೆ ಎಕ್ಸ್ಪಾಂಡೆಡ್ ಫಾರ್ಮ್ ಬರಿತೀವಿ. ನಿಮಗೆ ಇದ್ರ ಬೇಸಿಕ್ಸ್ ಬೇಕಂದ್ರೆ, ಪ್ಲೇಸ್ ವ್ಯಾಲ್ಯೂ ಎಕ್ಸ್ಪಾಂಡೆಡ್ ಫಾರ್ಮ್ ಬೇಸಿಕ್ಸ್ ಬೇಕಂದ್ರೆ ನಾನು 6th ಕ್ಲಾಸ್ಗೆ ಬೇಸಿಕ್ಸ್ನ ಹೇಳಿದ್ದೇನೆ. ಅವು ಎಲ್ಲ ಲೆಕ್ಚರ್ಸ್ನ ಚೆನ್ನಾಗಿ ನೋಡಿಕೊಂಡು ಈ ಕ್ಲಾಸ್ಗೆ ಬನ್ನಿ. ಫಸ್ಟ್ ಲೆಫ್ಟ್ ಇಂದ ರೈಟ್ಗೆ ಹೋಗಬೇಕು. ಲೆಫ್ಟ್ ಇಂದ ರೈಟ್ಗೆ ಹೋಗಾಗ ಇಲ್ಲಿ ಫಸ್ಟ್ ಡಿಜಿಟ್ ಯಾವ್ದು ಇರ್ತದೆ ಅಂದ್ರೆ 8. ಅದು ಇಲ್ಲಿ ಬರಿಬೇಕು. 8 ಯಾವ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನ ನೋಡಿ ನೀವು ಹೇಳ್ತೀರಿ 1s, 10s, 100. 8 100 ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳ್ತೀರಿ. ಅದಕ್ಕೆ ನೀವೇನ್ ಮಾಡಬೇಕು? ಈ ಡಿಜಿಟ್ಗೆ ಈ ಪ್ಲೇಸ್ನ ಮಲ್ಟಿಪ್ಲೈ ಮಾಡಬೇಕು. 100 ಪ್ಲೇಸ್ ಅಲ್ಲಿ ಇದೆ. ದೆನ್ ನೀವೇನ್ ಮಾಡಬೇಕು? ಆಡ್ ಸೈನ್ ಹಾಕಬೇಕು. ಇಲ್ಲಿ ಎಡಿಷನ್ ಸೈನ್ ಹಾಕಬೇಕು. ಅದಾದ್ಮೇಲೆ ನೆಕ್ಸ್ಟ್ ಡಿಜಿಟ್ ಬರಿಬೇಕು. ಬರೆದು ಅದು ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ನೋಡಿ ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಅದಾದ್ಮೇಲೆ 3 ಇಂಟು 1s ಪ್ಲೇಸ್ ಅಲ್ಲಿ ಇದೆ 1 ಅಂತ ಬರೆದೆ. ಈಗ ನೀವು 8 ಇಂಟು ಈಗ ನಮಗ ಇದು ಎಕ್ಸ್ಪಾಂಡೆಡ್ ಫಾರ್ಮ್ ಅಂತ ಗೊತ್ತಾಯ್ತು. ಇದನ್ನ ನಾವು ಈ ಸಿಸ್ಟಮ್ ಅಲ್ಲಿ ಹೇಗೆ ಬರಿತೀವಿ ಅಂತ ನೋಡೋಣ. ಹೇಗೆ ಗೊತ್ತಾ? ಇದು 8 ಆಸ್ ಇಟ್ ಈಸ್ ಇಡಿ. ಇದು 10 ಅಲ್ಲಿ 2 zeros ಇದೆ. ಎಷ್ಟು? 2. ಇಲ್ಲಿ ಬೇಸ್ ಡೆಸಿಮಲ್ ಅಲ್ಲಿ ಬೇಸ್ 10 ಇರ್ತದೆ. ಹೌದು ತಾನೆ? ಬೇಸ್ 10. ಆದ್ರೆ ಇಲ್ಲಿ 0 ಎಷ್ಟಿದೆ? 2. ಇಲ್ಲಿ ಮೇಲೆ ಪವರ್ ಅಲ್ಲಿ ನೀವು 2 ಅಂತ ಬರೀಬೇಕು. ಹೀಗೆ ಬರೆದ್ರೆ 10 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ರಿ ಅಂತ ಅರ್ಥ ಆಗ್ತದೆ. 10 ಇಂಟು 10 ಮಾಡಿದ್ರೆ 100 ಆಗ್ತದೆ. ಗೊತ್ತಾಯ್ತಾ? ಓಕೆ. ದೆನ್ ಪ್ಲಸ್ ಸೈನ್ ಹಾಕಬೇಕು. 4 ಬರಿಬೇಕು. ಬೇಸ್ ಏನು? ಡೆಸಿಮಲ್ ಅಲ್ಲಿ ನಾನು ಹೇಳಿದೆ 10 ಅಂತ ಹೇಳಿದೆ. ಕೆಳಗಡೆ ನಂಬರ್ 10. ಇದು ಕೆಳಗಡೆ ಇರೋ ನಂಬರ್, ಇದಕ್ಕೆ ಬೇಸ್ ಅಂತ ಅಂತಾರೆ. ಇದನ್ನ ನೀವು ಕಲ್ತೀರಿ. ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ನೀವು ಕಲ್ತೀರಿ. ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಇದು ಬೇಸ್, ಪವರ್, ಇಂಡೆಕ್ಸ್ ಅಂತ ಇವೆಲ್ಲ ಕಲ್ತೀರಿ ನೀವು. 7th ಕ್ಲಾಸ್ ಅಲ್ಲಿ ಕಲ್ತೀರಿ, 8th ಅಲ್ಲಿ ನೋಡಿರಿ, 9th ಅಲ್ಲಿ ನೋಡಿರಿ, ಎಲ್ಲದರಲ್ಲಿ ನೋಡಿರಿ.
ಕೆಳಗಡೆ ಇರೋ ನಂಬರಿಗೆ ಏನಂತಾರೆ, ಇದಕ್ಕೆ ಬೇಸ್ ಅಂತಾರೆ. ಮೇಲೆ ಇರೋದಕ್ಕೆ ಪವರ್ ಅಂತಾನು ಅಂತಾರೆ, ಇಂಡೆಕ್ಸ್ ಅಂತಾನು ಅಂತಾರೆ, ಡಿಗ್ರಿ ಅಂತಾನು ಅಂತಾರೆ. ಅದಾದ್ಮೇಲೆ ಇಲ್ಲಿ ಬೇಸ್ ಡೆಸಿಮಲ್ ಅಲ್ಲಿ ಬೇಸ್ 10 ಇರ್ತದೆ ಅಂತ ಹೇಳಿದೆ. ಇಲ್ಲಿ ಎಷ್ಟು 0 ಇದೆ? 1 ಇದೆ. ಇಲ್ಲಿ ಪವರ್ ಅಲ್ಲಿ 1 ಅಂತ ಬರಿಬೇಕು. ಅದಾದ್ಮೇಲೆ ಪ್ಲಸ್ ಇಲ್ಲಿ 3. ಇಲ್ಲಿ ಬೇಸ್ ಏನಿರ್ತದೆ? 10 ಇರ್ತದೆ. ಸೊ ಇಲ್ಲಿ ಬೇಸ್ 10 ಅಂತ ಬರ್ತೀವಿ. ಇಲ್ಲಿ 0 ಎಷ್ಟಿದೆ? ಏನು 0 ಇಲ್ಲ. ಏನು ಇಲ್ಲ ಅಂದ್ರೆ ಇಲ್ಲಿ ಏನ್ ಬರಿತೀರಿ? ಪವರ್ ಒಳಗೆ 0 ಅಂತ ಬರಿಬೇಕು. ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಇದು ರಿಮೆಂಬರ್ ಇಟ್ಕೋರಿ, ನೀವು ಕಲ್ತಿರ್ಬೋದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಮೇಲೆ ಪವರ್ 0 ಬರ್ತಂದ್ರೆ ಅದ್ರ ವ್ಯಾಲ್ಯೂ ಪೂರ್ತಿ 1 ಆಗ್ತದೆ ಅಂತ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ನೀವು ಕಲ್ತಿರಿದು. 9th ಅಲ್ಲಿ 8th ಅಲ್ಲಿ 7th ಅಲ್ಲಿ ಕಲ್ತಿರಿದು. ಮೇಲೆ ಪವರ್ 0 ಬಂದ್ರೆ 1 ಆಗ್ತದೆ ವ್ಯಾಲ್ಯೂ ಅಂತ. ಇವೆಲ್ಲ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿರಿ ಉತ್ತರ ಮೇಲೆ. ಇಲ್ಲೇನು ಫಸ್ಟ್ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಬರೆಯೋದು. ಪ್ಲೇಸ್ ವ್ಯಾಲ್ಯೂಸ್ ನ ಇದರಲ್ಲಿ ಯಾವ ತರ ಬರೀತಾರೆ ಅಂತ ಹೇಳೋದಕ್ಕೆ ನಾನು ಈ ತರ ತಗೊಂಡೆ. ಫಸ್ಟ್ ಏನ್ ಮಾಡಿದೆ, ಇದು ಕೊಟ್ಟಿರೋ ನಂಬರ್ದು ಎಕ್ಸ್ಪಾಂಡೆಡ್ ಫಾರ್ಮ್ ಬರೆದೆ. ಅದಾದ್ಮೇಲೆ 100 ಇಲ್ಲಿ ಡೆಸಿಮಲ್ ಅಲ್ಲಿ ಬೇಸ್ 10 ಇರ್ತದೆ ಅಂತ ಗೊತ್ತು. ನಾನು ಬೇಸ್ ಪ್ಲೇಸ್ ಅಲ್ಲಿ 10 ಅಂತ ಬರೆದೆ. ಇನ್ ಪವರ್ ಡಿಗ್ರಿ ಪ್ಲೇಸ್ ಅಲ್ಲಿ ಏನ್ ಬರೆದೆ? ಇಲ್ಲಿ 2 ಅಂತ ಬರೆದೆ. ಯಾಕೆ? ಇಲ್ಲಿ 2 0 ಇದೆ, ಅದಕ್ಕೆ ನಾನು ಇಲ್ಲಿ 2 ಅಂತ ಬರೆದೆ. ಇಲ್ಲಿ 1 0 ಇದೆ, ಇಲ್ಲಿ 1 ಅಂತ ಬರೆದೆ. ಇಲ್ಲಿ ಏನೂ ಇಲ್ಲ, ಅದಕ್ಕೆ 0 ಅಂತ ಹಾಕಿದೆ. ಇದು ಮತ್ತೆ ಒಳ್ಳೆ ರಿಪೀಟ್ ಆಗಿ ನೀವು ಸಾಲ್ವ್ ಮಾಡಿದ್ರೆ ಇದೇ ಸಿಗ್ತದೆ. ಹೇಗೆ ಅಂದ್ರೆ 8 ಇಂಟು 10 ಪವರ್ 2 ಅಂದ್ರೆ ಇದು ಹೇಗೆ ಅಂತ ಅರ್ಥ ಗೊತ್ತಾ? 10 ಇಂಟು 10 ಅಂದ್ರೆ 10 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತದೆ. ಇಲ್ಲಿ 10 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡೋಣ, ನಿಮಗೆ ಒಳ್ಳೆ 100 ಸಿಗ್ತದೆ. ಹಾಗಾದ್ರೆ 8 ಇಂಟು 100 800. ಏನು 8 ಇಂಟು 100 800 ಆಯ್ತು. 800 ಪ್ಲೇಸಲ್ಲಿ 100 ಪ್ಲೇಸಲ್ಲಿ 8 ಬರ್ದಿರಾ. ಓಕೆ, 8 ಇಂಟು 100 800 ಆಯ್ತು. ಇಲ್ಲಿ 4 ಇಂಟು ಮ್ಯಾಲ್ ಪವರ್ 1 ಇದೆ, ಮತ್ತೆ ಒಳ್ಳೆ ಇದೇ ಬರ್ತದೆ. ಇದು 4 ಇಂಟು 10 10 ಪ್ಲೇಸಲ್ಲಿ ಬರ್ದಿರಾ. ಅದಾದ್ಮೇಲೆ 3 ಇಂಟು 1 ಇದು ಹೇಳಿದೆ ನಾನು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ನೀವು ಕಲ್ತಿರಿದು. 10 ಯಾವುದೇ ನಂಬರ್ ತಗೊಳ್ಳಿ ಅದಕ್ಕೆ ಮೇಲೆ ಪವರ್ ಅಲ್ಲಿ 0 ಕೊಟ್ರೆ ಅದ್ರ ವ್ಯಾಲ್ಯೂ 1 ಆಗ್ತದೆ ಅಂತ ಹೇಳಿದೆ. ಇದು ನೀವು ಕಲ್ತೀರಿ. ಸೊ ಇದು ರಿಪೀಟ್ ಆಗಿ ಸಾಲ್ವ್ ಮಾಡಿದ್ರೆ ಇದೇ ಸಿಗ್ತದೆ ನಿಮಗೆ. ಇಲ್ಲಿ 3 ಅದು 1's ಪ್ಲೇಸ್ ಅಲ್ಲಿ ಇದೆ. ಸೊ 1's ಪ್ಲೇಸ್ ಅಲ್ಲಿ ಇದು ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ಈ ತರ ನೋಟ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ್ರಾ? ಓಕೆ. ಸೊ ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಯಾವುದು? ಬೈನರಿ ನಂಬರ್ ಸಿಸ್ಟಮ್. ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ಪ್ಲೇಸ್ ವ್ಯಾಲ್ಯೂಸ್ ಹೇಗೆ ರಿಪ್ರೆಸೆಂಟ್ ಮಾಡ್ತಾರೆ, ಪ್ಲೇಸ್ ವ್ಯಾಲ್ಯೂ ಹೇಗೆ ತಗೋತಾರೆ, ಇದೆಲ್ಲ ನೋಡೋಣ. ಓಕೆ, ಒಂದು ಎಕ್ಸಾಂಪಲ್ ತಗೊಳ್ಳಿ. ಬೈನರಿ ನಂಬರ್ ಸಿಸ್ಟಮ್ ಅಂದ್ರೆ ಹೇಳಿದ್ದೆ ನಾನು ಬೇಸ್ ಏನಿರ್ಬೇಕು? 2 ಇರ್ಬೇಕಂತ ಹೇಳಿದ್ದೆ. ಇಲ್ಲಿ ಕೆಳಗಡೆ 2 ಅಂತ ಬರೀರಿ. 2 ಅಂತ ಬರೆದ್ರ? ಓಕೆ. ದೆನ್ ನೀವು ಏನ್ ಮಾಡ್ಬೇಕಂದ್ರೆ ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ನಾನು ಹೇಳಿದ್ದೆ ಡಿಜಿಟ್ಸ್ 2 ಇರ್ತದೆ ಅಂತ ಹೇಳಿದ್ದೆ. ಯಾವ್ಯಾವ? 0 ಮತ್ತೆ 1. 0 ಮತ್ತೆ 1 ಎರಡು ಡಿಜಿಟ್ ತಗೊಂಡು ಇಲ್ಲಿ ಯಾವ್ದಾದ್ರು ಒಂದು ನಂಬರ್ನ ಕ್ರಿಯೇಟ್ ಮಾಡಬೇಕು. ತಗೊಳ್ಳಿ, ಹಿಂಗ್ 0 1 ರ್ಯಾಂಡಮ್ ಆಗಿ ನೀವೇನಾದ್ರೂ ಬರೀರಿ. ಇಲ್ಲಿ ಬೇರೆ ಯಾವ ಡಿಜಿಟು ಬರಬಾರ್ದು, 0 1 ಅಷ್ಟೇ ಇರಬೇಕು. ಈ ತರ ಒಂದು ನಂಬರ್ನ ತಗೊಂಡೆ ನಾನು. ಇದೊಂದು ಎಕ್ಸಾಂಪಲ್. ಇಲ್ಲಿ ಇದನ್ನ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಹೇಗೆ ಬರೀತಾರೆ ಅಂತ ನೋಡ್ಬೇಕು. ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಹೇಗೆ ಅಂದ್ರೆ ಇಲ್ಲಿ ಫಸ್ಟ್ ಡಿಜಿಟ್ ರೈಟ್ ಇಂದ ಇಲ್ಲಿ ಲೆಫ್ಟ್ ಇಂದ ರೈಟ್ ಗೆ ಹೋಗೋಣ. ಫಸ್ಟ್ ಏನಿದೆ? 1 ಇದೆ. ಅದು ಯಾವ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ಬೇಸ್ ಏನಿದೆ? 2 ಇದೆ. ಬೇಸ್ ಏನಿದೆ? 2 ಇದೆ. ಇಲ್ಲಿ ಯಾವ ತರ ಕೊಡ್ತಾರೆ ಅಂದ್ರೆ ಇಲ್ಲಿ ಫಸ್ಟ್ ಯೂನಿಟ್ ಪ್ಲೇಸ್ ಅಲ್ಲಿ ಬರೋದನ್ನ ನಾವು 2 ಪವರ್ 0 ಅಂತ ಬರೀತೀವಿ. ಇಲ್ಲಿ ಅದರ ಹಿಂದ್ಗಡೆ ಪ್ಲೇಸ್ ಅಲ್ಲಿ ಬರೋದನ್ನ ನಾವು 2 ಪವರ್ 1 ಅಂತ ಬರೀತೀವಿ. ಅದ್ರ ನೆಕ್ಸ್ಟ್ ಬರೋದನ್ನ ಇಲ್ಲಿ ಬರೋದನ್ನ
ಥರ್ಡ್ ಪ್ಲೇಸಲ್ಲಿ ಬರೋದನ್ನು ನಾವು ಏನಂತೀವಿ 2 ಪವರ್ 2 ಅಂತ ಅಂತೀವಿ. ನೆಕ್ಸ್ಟ್ ಪ್ಲೇಸಲ್ಲಿ ಬರೋದನ್ನು ನಾವು ಏನಂತೀವಿ 2 ಪವರ್ 3. ಹಾಗಾದರೆ ಎಷ್ಟು ಹಾಗಾದರೆ ಇಲ್ಲಿ ಏನು ಬರ್ತದೆ, ಇಲ್ಲಿ ಫಸ್ಟ್ ನಂಬರ್ಗೆ ಫಸ್ಟ್ ಡಿಜಿಟ್, ಇದು ಫಸ್ಟ್ ಡಿಜಿಟ್ಗೆ ಏನು ಬರ್ತದೆ ಅದ್ರ ಪ್ಲೇಸ್ 2 ಪವರ್ 3. ಬೈನರಿ ನಂಬರ್ ಸಿಸ್ಟಮಲ್ಲಿ ಇಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರೋ ನಂಬರಿಗೆ ರೈಟ್ ಇಂದ ಹೋಗುವಾಗ ಇಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರೋ ನಂಬರಿಗೆ ಅದು ಪ್ಲೇಸ್ ಯಾವ ಪ್ಲೇಸಲ್ಲಿ ಇದೆ ಹೇಗೆ ಹೇಳ್ತಾರೆ ಅಂದರೆ ಪ್ಲೇಸ್ ಏನಾಗ್ತದೆ ಅಂದರೆ 2 ಪವರ್ 0 ಅಂತ ಆಗ್ತದೆ. ಬೇಸ 2 ಅದ, ಸೊ ಇಲ್ಲಿ 2 ಪವರ್ 0 ಆಯಿತು. ನೆಕ್ಸ್ಟ್ ಬರೋ ನಂಬರ್ ಬೇಸ 2 ಅದ, ಆದ್ರ ಇಲ್ಲಿ ನೆಕ್ಸ್ಟ್ ಬರೋದು ಪವರ್ 1 ಅಂತ ಹಾಕ್ತಾರೆ. 0 1 2 3 ಈ ಥರ ಪವರ್ಸ್ನ ಇನ್ಕ್ರೀಸ್ ಮಾಡ್ಕೋತ ಹೋಗ್ತಾರೆ ರೈಟ್ ಇಂದ ಲೆಫ್ಟ್ಗೆ ಹೋಗಾಗ. ರೈಟ್ ಇಂದ ಲೆಫ್ಟ್ಗೆ ನೀವು ಕೌಂಟ್ ಮಾಡುವಾಗ ಫಸ್ಟ್ ಪ್ಲೇಸಲ್ಲಿ ಬರೋದು ಇದು ಫಸ್ಟ್ ಪ್ಲೇಸಲ್ಲಿ ಬರೋದು ಇದಾಗ್ತದೆ. ಅದ್ರ ಹಿಂದ್ಗಡೆ ಬರೋದು ಇದು. ಥರ್ಡ್ ಪ್ಲೇಸಲ್ಲಿ ಬರೋದು ಇದು, ಅದ್ರ ಪ್ಲೇಸ್ ಇದು ಆಗ್ತದೆ. ಫೋರ್ತ್ ಪ್ಲೇಸಲ್ಲಿ ಬರೋದು ಅದ್ರ ಪ್ಲೇಸ್ ಇದು. ಫಿಫ್ತ್ ಪ್ಲೇಸಲ್ಲಿ ಬಂದರೆ 2 ಪವರ್ 4. ಸಿಕ್ಸ್ತ್ ಪ್ಲೇಸಲ್ಲಿ ಬಂದರೆ 2 ಪವರ್ 5. ಸೆವೆಂತ್ ಪ್ಲೇಸಲ್ಲಿ ಬಂದರೆ 2 ಪವರ್ 6. ಈ ಥರ ಆಗ್ತದೆ ಅದ್ರ ಪ್ಲೇಸ್. ಈ ಥರ ಆಗ್ತದೆ ಅಂದರೆ ಈಗ ಈ ನಂಬರ್ದು ಯಾವ ಥರ ಬರೀತಾರೆ ಪ್ಲೇಸ್ ನೋಡೋಣ. ಇಲ್ಲಿ ಎಕ್ಸ್ಪಾಂಡೆಡ್ ಫಾರ್ಮ್ ಒಳಗೆ ಇದನ್ನು ಹೀಗೆ ಬರೀತಾರೆ. ಬೇಸ 2 ತಗೋತಾರೆ, ಡೆಸಿಮಲಲ್ಲಿ 10 ತಗೊಂಡಿದ್ವಿ, ಇಲ್ಲಿ 2. ಇಲ್ಲಿ ಥರ್ಡ್ ಪ್ಲೇಸ್ ಆಗ್ತದೆ ಇದು. ಇಲ್ಲಿ ಪವರ್ 0 ಬರ್ತದೆ, ಇಲ್ಲಿ ಪವರ್ 0, ಇಲ್ಲಿ ಪವರ್ 1, ಇಲ್ಲಿ ಪವರ್ 2, ಇಲ್ಲಿ ಪವರ್ 3. ಹಿಂದ್ಗಡೆ ಯಾವ ನಂಬರ್ ಇಲ್ಲ. ಸೊ ಇಲ್ಲಿ ಹಾಗಾದರೆ ಇಲ್ಲಿರೋ ನಂಬರ್ದು ಬೇಸ್ 2 ಇದೆ. ಬೈನರಿ ನಂಬರ್ ಸಿಸ್ಟಮ್ ಇದೆ, ಅದಕ್ಕೆ ಬೇಸ್ 2. ಇಲ್ಲಿ ಬೇಸ್ 2 ಬರದೆ ಅದು ಯಾವ ಪ್ಲೇಸಲ್ಲಿದೆ, ಅದ್ರ ಪವರ್ ಯಾವ ಪ್ಲೇಸಲ್ಲಿದೆ, ಫೋರ್ತ್ ಪ್ಲೇಸಲ್ಲಿದೆ. ಅದ್ರ ಪವರ್ ಏನಾಗ್ತದೆ 3 ಆಗ್ತದೆ. ಹಾಗೆ 0 ಅಂತ ನಂಬರ್ ತಗೊಂಡೆ, ಅದು ಯಾವ ಪ್ಲೇಸಲ್ಲಿದೆ 2 ಪವರ್ 2 ಅಂತ ಬರದೆ. ಝೀರೋಗೆ ನೀವು ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಒಳ್ಳೆ 0ನೇ ಸಿಗ್ತದೆ. ಅದು ಬರೀಬಹುದು, ಆಸ್ ಇಟ್ ಈಸ್ ಬಿಡ್ಬೋದು. ಅದು ಬಿಡ್ಬಹುದು ಕೂಡ, ಬರೀಬಹುದು. ನೆಕ್ಸ್ಟ್ ಯಾವುದಿದೆ 1 ಇದೆ, ಅದ್ರ ಪವರ್ ಇಲ್ಲಿ 0 1 ಹೀಗೆ ಬೇಸ್ 2 ಆಗ್ತದೆ, ಪವರ್ 1 ಆಗ್ತದೆ. ಪ್ಲಸ್ ನೆಕ್ಸ್ಟ್ 1 ಇದೆ, ಅದರದ್ದು 2 ಪವರ್ 0. 2 ಪವರ್ 0 ಅಂದ್ರೆ 1 ಇಂಟು 1 ಬಂತು ಫಸ್ಟ್ ಪ್ಲೇಸಲ್ಲಿ. ಅದಾದಮೇಲೆ 2 ಪವರ್ 1 ಅಂದರೆ 2ನ 1 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 1 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಅದನ್ನು ನಿಮಗೆ 2ನೇ ಸಿಗ್ತದೆ. 2 ಇಂಟು 1 2, 2 ಇಂಟು 1 2. ಆದರೆ ನಾವಿಲ್ಲಿ ಅದು ಸೆಕೆಂಡ್ ಪೊಸಿಷನಲ್ಲಿದೆ ಅಂತ ಹೇಳಿದ್ವಿ ಇಲ್ಲಿ ಪ್ಲೇಸ್. ಇಲ್ಲಿ ನೆಕ್ಸ್ಟ್ ಥರ್ಡ್ ಪೊಸಿಷನ್ ಆಗ್ತದೆ, ಫೋರ್ತ್ ಪೊಸಿಷನ್. ಇಲ್ಲಿ ನಾವು 2 ಇಂಟು 1 2 ಬಂದೈತಂತ ಇಲ್ಲಿ 2 ಬರೆಯೋ ಹಾಗಿಲ್ಲ. ಬೈನರಿಯಲ್ಲಿ 0 ಮತ್ತು 1ನೇ ಹೇಳ್ತೀವಿ ನಾವು. ಬೇಕಂದ್ರೆ ನಾವು ಇದನ್ನು ಡೆಸಿಮಲ್ ನಂಬರಿಗೆ ನಾವು ಕನ್ವರ್ಟ್ ಮಾಡ್ಬೋದು. ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗ್ತದೆ ಅಂದರೆ ಇದೇ ಆಗ್ತದೆ. ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡೋದಕ್ಕೆ ಮೆಥಡ್ಸ್ ಇದ್ದಾವೆ, ಅದು ನಿಮಗೆ ಈಗ ಬೇಡ. ಅದು ನಿಮಗೆ ಸಿಲೆಬಸ್ಗೆ ಇಲ್ಲ ಈಗ, ಅದು ಔಟ್ ಆಫ್ ಸಿಲೆಬಸ್ ಇದೆ, ಅದು ನೀವು ಕಲಿಯೋದು ಈಗ ಬೇಡ. ಅವೆಲ್ಲ ನೀವು ಕಂಪ್ಯೂಟರ್ಸ್ ಬಗ್ಗೆ ಕಲಿಯುವಾಗ ಕಲಿತೀರಿ. ಇದು ಇಷ್ಟೇ, ಈ ಥರ ನಂಬರ್ಸ್ನ ರಿಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದೆ ನಾನು. ಡೆಸಿಮಲಲ್ಲಿ ಹಾಗೆ, ಇದರಲ್ಲಿ ಹೀಗೆ. ಇದು ನೋಟ್ ಮಾಡ್ಕೊಂಡ್ರೆ ಓಕೆ. ನೀವು ಮುಂದೆ 10th ಆದಮೇಲೆ ಸೈನ್ಸ್ ಕಾಲೇಜಲ್ಲಿ ಹೋಗ್ತೀರಲ್ಲ, ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡೋರಿದ್ರೆ, ಅಲ್ಲಿ ಇಂಜಿನಿಯರಿಂಗಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋರಿದ್ರೆ
ಇಂಜಿನಿಯರಿಂಗ್ ನೀವು ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋರಿದ್ರೆ ಅದರಲ್ಲಿ ಎಲ್ಲ ನೀವು ಇದ್ರ ಬಗ್ಗೆ ಕಲಿತೀರಿ. ಬೈನರಿ ನಂಬರ್ ಸಿಸ್ಟಮ್ ಬಗ್ಗೆ, ಆಕ್ಟಲ್ ನಂಬರ್ ಸಿಸ್ಟಮ್ ಬಗ್ಗೆ ಎಲ್ಲನೂ ಅದರಲ್ಲಿ ನೀವು ಕಲಿತೀರಿ. ಥರ್ಡ್ ಯಾವುದು? ಆಕ್ಟಲ್ ನಂಬರ್ ಸಿಸ್ಟಮ್. ಆಕ್ಟಲ್ ನಂಬರ್ ಸಿಸ್ಟಮ್ ಏನು ಥರ್ಡ್ ಬರೋದು ಆಕ್ಟಲ್ ನಂಬರ್ ಸಿಸ್ಟಮ್. ಇದರಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳಿ. ಆಕ್ಟಲ್ ನಂಬರ್ ಅಂದರೆ 8 ನಂಬರ್ಸ್ ಇರ್ತವೆ. ಯಾವಂದ್ರೆ 0 ಇಂದ 7. ಅದರಲ್ಲಿ 76 ಅಂತ ತಗೊಂಡೆ. 0 ಇಂದ 7 ಒಳಗೆ ಡಿಜಿಟ್ಸ್ ಇಲ್ಲಿ ನಾನು ತಗೊಂಡೆ. ಬೇಸ್ ಏನು? 8. ಇದನ್ನ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಯಾವ ತರ ಬರೀತಾರೆ ಅಂದ್ರೆ ಅದ್ರ ಪ್ಲೇಸ್ ಯಾವ ತರ ಬೇಸ್ 8 ಇದೆ ಅಂದ್ರೆ ಅದ್ರ ಪ್ಲೇಸ್ 8 ಅಂತ ಬರೀತಾರೆ. ಇದು 1's ಪ್ಲೇಸ್ ಅಲ್ಲಿ ಇದೆ, ಇದು 10's ಪ್ಲೇಸ್ ಅಲ್ಲಿ ಇದೆ. ಇಲ್ಲಿ ಪವರ್ 8 ಫಸ್ಟ್ ಇದಕ್ಕೂ 0 ಆಗ್ತೈತಿ. ಫಸ್ಟ್ ಪ್ಲೇಸ್ ಅಲ್ಲಿ ಪವರ್ 0 ಆಗ್ತೈತಿ, ಸೆಕೆಂಡ್ 1 ಆಗ್ತೈತಿ. ಹಾಗಾದ್ರೆ ಇಲ್ಲಿ 7 ಇದೆ, ಯಾವ ಪ್ಲೇಸ್ ಅಲ್ಲಿ 1 ಪವರ್ 1 ಆಗ್ತದೆ. ಇಲ್ಲಿ 6 ಇದೆ, ಅದು ಪವರ್ 0 ಆಗ್ತದೆ. ಈ ತರ ಇದನ್ನ ಬರೀತಾರೆ. ಇದು ಈ ತರ ಇದ್ರದ್ದು ಎಕ್ಸ್ಪಾಂಡೆಡ್ ಫಾರ್ಮ್. ಡೆಸಿಮಲ್ ಅಲ್ಲಿ ಹಾಗೆ, ಬೈನರಿ ಅಲ್ಲಿ ಹಾಗೆ, ಇದು ಆಕ್ಟಲ್ ನಂಬರ್ ಸಿಸ್ಟಮ್ ಅಲ್ಲಿ ಈ ತರ ನಂಬರ್ಸ್ ಕೊಟ್ಟು ಕೆಳಗೆ ಬೇಸ್ 8 ಹಾಕಿ ಅದನ್ನ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಹೀಗೆ ಬರೀತಾರೆ. ಪ್ಲೇಸ್ ರೀಪ್ರೆಸೆಂಟ್ ಮಾಡೋದು ಈ ತರ. ಹೇಗೆ ಮಾಡ್ತಾರಂದ್ರೆ ಈ ತರ ಪ್ಲೇಸ್ ನ ರೀಪ್ರೆಸೆಂಟ್ ಮಾಡ್ತಾರೆ ಆಕ್ಟಲ್ ಅಲ್ಲಿ. ಬೈನರಿ ಅಲ್ಲಿ 2 ತಗೋತಾರೆ. ಆಕ್ಟಲ್ ಅಲ್ಲಿ ಪ್ಲೇಸ್ ನ ರೀಪ್ರೆಸೆಂಟ್ ಮಾಡುವಾಗ 8 ಅಂತ ತಗೋತಾರೆ. ಡೆಸಿಮಲ್ ಅಲ್ಲಿ 10. ಹೆಕ್ಸಾ ಡೆಸಿಮಲ್ ಅಲ್ಲಿ ಇದು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಹೆಕ್ಸಾ ಡೆಸಿಮಲ್ ಅಲ್ಲಿ ಬೇಸ್ 16 ಅಂತ ತಗೋತಾರೆ. ಫೋರ್ತ್ ಯಾವುದು? ಹೆಕ್ಸಾ ಡೆಸಿಮಲ್. ಹೆಕ್ಸಾ ಫೋರ್ತ್ ಯಾವುದು? ಹೆಕ್ಸಾ ಡೆಸಿಮಲ್. ಇದು ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿರಲಿ ಅಂತ ನಾನು ಹೇಳ್ತಿರೋದು. ಇದು ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಯೂಸ್ ಆಗ್ತದೆ. ಇವಾಗೆ ಸ್ವಲ್ಪ ಬೇಸಿಕ್ಸ್ನ ನಿಮಗೆ ಕಾನ್ಸೆಪ್ಟ್ ಅದೇನದೆ ಅದು ಅದು ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟ್ ಬಗ್ಗೆ ಗೊತ್ತು ಮಾಡ್ತಿದ್ದೇನೆ ಅಷ್ಟೇ. ಮುಂದೆ ನೀವು ಕಲಿತೀರಾ ಇದ್ರ ಬಗ್ಗೆ ಎಲ್ಲ ಡೀಪ್ ಆಗಿ, ಡೆಪ್ತ್ ಅಲ್ಲಿ ನೀವು ಮುಂದೆ ಸ್ಟಡಿ ಮಾಡ್ತೀರಾ ಹೈಯರ್ ಸ್ಟಡೀಸ್ ಅಲ್ಲಿ. ಎಕ್ಸಾಂಪಲ್ ತಗೊಳ್ಳಿ. ಯಾವುದು? ಇಲ್ಲಿ ಹೆಕ್ಸಾಡೆಸಿಮಲ್ ಅಂದ್ರೆ ನಾನು ಹೇಳಿದ್ದೆ ಎಷ್ಟು ನಂಬರ್ಸ್? 16 ನಂಬರ್ಸ್. ಆ 16 ನಂಬರ್ಸ್ ಅಲ್ಲಿ ಯಾವುದೋ ಒಂದು ನಂಬರ್ಸ್ನ ತಗೋರಿ. ಒಂದು 9 ಅಂತ ತಗೊಂಡೆ, ಒಂದು ಎ ಅಂತ ತಗೊಂಡೆ. ಇದು ಬೇಸ್ 16 ಅಂತ ಹಾಕಿದ್ದೆ. ಈಗ ಇದನ್ನ ನಾವು ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಬರಿಬೇಕು. ಹೇಗೆ? ಪ್ಲೇಸ್ ರೀಪ್ರೆಸೆಂಟ್ ಮಾಡ್ಬೇಕಲ್ಲ ನಾವು, ಅಲ್ಲಿ ಪ್ಲೇಸ್ ವ್ಯಾಲ್ಯೂನ ಹೇಳ್ಬೇಕು. ಸೊ ಇಲ್ಲಿ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಬರಿಬೇಕು. ಅದ್ರ ಪ್ಲೇಸ್ ವ್ಯಾಲ್ಯೂ ಹೇಳ್ಬೇಕಂದ್ರೆ ನಾವು ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಬರಿಬೇಕು. ಹೇಗೆ ಬರಿತೀವಿ? ಇದು ಫಸ್ಟ್ ಡಿಜಿಟ್, ಇಲ್ಲಿ ಫಸ್ಟ್ ಇರೋದು 0 ಅಂತ ತಗೋತೀವಿ, ಸೆಕೆಂಡ್ ಇರೋದು 1 ಪವರ್ ಅಲ್ಲಿ ಹಾಗೇನೆ ತಗೋತೀವಿ. ಪವರ್ ಅಲ್ಲಿ ಹಾಗೆ ತಗೋತೀವಿ. ಎಲ್ಲ ಕಡೆನೂ ಹಾಗೆ ಮಾಡಿದ್ವಿ. 0 1 2 3 ಅಂತಾನೆ ತಗೊಂಡಿದ್ವಿ. ಡೆಸಿಮಲ್, ಬೈನರಿ, ಆಕ್ಟಲ್ ಎಲ್ಲ ಕಡೆನೂ. ಇದರಲ್ಲೂ ಸೇಮ್. ಇಲ್ಲಿ 9 ಇದೆ ಡಿಜಿಟ್, ಯಾವ ಪ್ಲೇಸ್ ಅಲ್ಲಿ? ಬೇಸ್ ಏನಾಗ್ತದೆ? ಇದು 16. ಬೇಸ್ ಏನು? 16 ಅಂತ ಬರೀದು. ಯಾವ ಪ್ಲೇಸ್ ಅಲ್ಲಿ ಇದೆ? ಪವರ್ 1 ಅಂತ ಬರೀದು. ಈ ತರ ಇದು ಪ್ಲೇಸ್ ವ್ಯಾಲ್ಯೂನ ರೀಪ್ರೆಸೆಂಟ್ ಮಾಡ್ತಾರೆ. ಇಲ್ಲಿ ಪ್ಲೇಸ್ ವ್ಯಾಲ್ಯೂ ರೀಪ್ರೆಸೆಂಟ್ ಮಾಡೋದು ಹೇಳಿದೆ. ಇಲ್ಲಿ ಪ್ಲೇಸ್ ವ್ಯಾಲ್ಯೂನ ಈ ತರ ರೀಪ್ರೆಸೆಂಟ್ ಮಾಡ್ತಾರೆ. ಇಲ್ಲಿ ಮತ್ತೆ ಪ್ಲಸ್ ಸೈನ್. ಇಲ್ಲಿ ಎ ಅಂತ ಡಿಜಿಟ್ ಇದೆ. ಎ ಅಂತ ಡಿಜಿಟ್ ಅಂದ್ರೆ ನಾನು ಹೇಳಿದ್ದೆ ಎ ಅಂದ್ರೆ 10 ಅಂತ ಹೇಳಿದ್ದೆ. ಹೌದು ತಾನೆ? ಎ ಅಂದ್ರೆ 10 ಅಂತ ಹೇಳಿದ್ದೆ. ಎ ಅಂದ್ರೆ 10 ಅಂತ ಬರೀರಿ. 10 ಅಂತ ಬರೆದು ಇಂಟು ಪವರ್ 16 ಅಂತ ಬರೀರಿ. ಎನ 10 ಅಂತಾನು ಬರಿಬೋದು, ಇಲ್ಲ ಆಸ್ ಇಟ್ ಈಸ್ ಎ ಇಂಟು 16 ಬರೋದು ಹಿಂಗೆ 0 ಅಂತಾನು ಬರಿಬೋದು. ಇದನ್ನ ಈ ತರ ಬರೀತಾರೆ. ಇದು ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ? ಓಕೆ. ಸೊ
ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ನಂಬರ್ಸ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ನಂಬರ್ಸ್ ನೋಡೋಣ, ಅದ್ರ ಪ್ರಾಪರ್ಟೀಸ್, ರೂಲ್ಸ್, ಕ್ಯಾಲ್ಕುಲೇಷನ್ಸ್ ಇವೆಲ್ಲವೂ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ಅನ್ಕ ನಾನು ನಿಮಗೆ ಕೆಲವೊಂದಿಷ್ಟು ಕ್ಲಾಸಸ್ಸಲ್ಲಿ ಬೇಸಿಕ್ಸೇ ಹೇಳ್ತೀನಿ. ಅದಾದಮೇಲೆ ರಿಯಲ್ ನಂಬರ್ ಅಂತ ಟಾಪಿಕ್ ಎಲ್ಲಿಗೆ ಬರ್ತದೆ ಅಲ್ಲ, ಸೊ ಅಲ್ಲಿಂದ ಚಾಪ್ಟರ್ ಸ್ಟಾರ್ಟ್ ಆಗ್ತದೆ. ಸೊ ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ಓಕೆ, ಹಾಗಾದರೆ ನನ್ನ ಕ್ಲಾಸ್ ಲೈಕ್ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್.